ಪೋಸ್ಕೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುರುಘಾಶ್ರೀ ಮತ್ತೆ ಜೈಲು ಪಾಲು. ಮುರುಘಾಶ್ರೀಗೆ ಸುಪ್ರೀಂ ಕೋರ್ಟ್ ಹಿನ್ನೆಲೆಯಲ್ಲಿ ಬಂಧನ ಮಾಡಲಾಗಿದೆ. ಮುರುಘಾ ಮಠದ ಶ್ರೀಗೆ ಪೋಸ್ಕೋ ಪ್ರಕರಣದಲ್ಲಿ ಮೊದಲು ಜಾಮೀನು ನೀಡಿತ್ತು. ಮತ್ತೆ ಮುರುಘಾ ಶ್ರೀಗೆ ಮೇ 27ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶ ಮಾಡಲಾಗಿದೆ. ಸಂತ್ರಸ್ತ ಬಾಲಕಿಯ ತಂದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರಿಂದ ಬಂಧನ ಮಾಡಲಾಗಿದೆ. ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ಪೋಸ್ಕೋ ಕಾಯ್ದೆಯಡಿಯಲ್ಲಿ ಮತ್ತೆ ಮುರುಘಾ ಶರಣ ಆರೋಪಿ ಜೈಲಿಗೆ ಶರಣಾಗಿರುವಂಥ ಘಟನೆ ನಿಮ್ಮ ಮುಂದೆ ನಾವು ಹೊತ್ತು ತಂದಿದ್ದೀವಿ. ಬಂಧುಗಳೇ, ಒಂದು ರೀತಿಯಿಂದ ಚುನಾವಣೆ ಕಾವು ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ರಂಗೇರತೊಡಗಿದರೆ, ಸದ್ದು ಗದ್ದಿಲ್ಲದೆ ಮುರುಘಾ ಶರಣರು ಮತ್ತೆ ಜೈಲು ಪಾಲಾಗಿರುವಂಥ ಸುದ್ದಿ ನಿಮ್ಮ ಮುಂದೆ ನಾನು ಹೊತ್ತು ತಂದಿದ್ದೀನಿ. ಸುಪ್ರೀಂ ಕೋರ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಿರುವಂತೆ ನಿರ್ದೇಶನದ ಹಿನ್ನೆಲೆಯಲ್ಲಿ ಆರೋಪಿ ಮುರುಘಾ ಶರಣರನ್ನು ಚಿತ್ರದುರ್ಗ ಕೋರ್ಟಿಗೆ ಶರಣಾಗಿದ್ದಾರೆ ಎನ್ನುವಂಥ ಮಾತು ಕೂಡ ಹೇಳಲಾಗ್ತಿತ್ತು. ಅದನ್ನು ನಿಮ್ಮ ದೃಶ್ಯ ಸಮೇತವಾಗಿ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಬಂಧುಗಳೇ, ಒಟ್ಟಾರೆಯಾಗಿ ಹೇಳಲೇಬೇಕಾದರೆ ಪೋಸ್ಕೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ನ ನಿರ್ದೇಶನೆಯಲ್ಲಿ ಆರೋಪಿ ಡಾಕ್ಟರ್ ಮುರುಘಾ ಶಿವಮೂರ್ತಿ ಶರಣರನ್ನು ಸೋಮವಾರ ಚಿತ್ರದುರ್ಗದ ಕೋರ್ಟ್ ಆವರಣದಲ್ಲಿ ಶರಣಾಗಿದ್ದಾರೆ ಎಂಬ ಸುದ್ದಿ ತಿಳಿದು ಬಂದಿದೆ. ಆ ಬಳಿಕ ನಿಮಗೆ ದೃಶ್ಯ ಸಮೇತ ನಾವು ತೋರಿಸ್ತಾ ಇದ್ದೀವಿ. ನ್ಯಾಯಾಲಯದಲ್ಲಿ ಅವರನ್ನು ಮೇ 27ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಆದೇಶ ನೀಡಲಾಗಿದೆ ಎಂಬ ಮಾತು ಕೂಡ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಕಡೆಯಿಂದ ಪೋಸ್ಕೋ ಸಂಬಂಧಪಟ್ಟಿರುವಂಥ ಪ್ರಕರಣಕ್ಕೆ ಈ ಮೊದಲು ಆರೋಪಿ ಮುರುಘಾ ಶರಣನಿಗೆ ಹೈಕೋರ್ಟ್ ಜಾಮೀನು ನೀಡಿದ್ದು, ಅದನ್ನು ಪ್ರಶ್ನಿಸಿ ಸಂತ್ರಸ್ತ ಬಾಲಕಿಯ ತಂದೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು. ಆದ್ದರಿಂದ ಸುಪ್ರೀಂ ಕೋರ್ಟ್ ಜಾಮೀನು ರದ್ದುಗೊಳಿಸಿ ವಾರದೊಳಗೆ ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ಆರೋಪಿ ಮುರುಘಾ ಶರಣನಿಗೆ ನಿರ್ದೇಶನ ನೀಡಿತ್ತು. ಈ ಹಿನ್ನೆಲೆಯಲ್ಲಿ ಸೋಮವಾರ ಮಧ್ಯಾಹ್ನ ದಾವಣಗೆರೆಯಿಂದ ನೇರವಾಗಿ ಚಿತ್ರದುರ್ಗ ನ್ಯಾಯಾಲಯಕ್ಕೆ ಬಂದ ಆರೋಪಿ ಮುರುಘಾ ಶರಣರು ದಾವಣಗೆರೆ ವಿರಕ್ತ ಮಠದ ಬಸವಪ್ರಭು ಶ್ರೀಗಳು ಹಾಗೂ ಬಾವೇರಿ ಮಠದ ಬಸವ ಶಾಂತಲಿಂಗ ಶ್ರೀಗಳು ಕೂಡ ಆರೋಪಿ ಮುರುಘಾ ಶರಣರ ಜೊತೆಯಲ್ಲಿ ಇದ್ದರು. ಮುರುಘಾ ಶರಣರು ಈ ಒಂದು ನ್ಯಾಯಾಲಯಕ್ಕೆ ಬಂಧನ ವಿಧಿಸಿದ ಕೋರ್ಟ್ ಮೇ 27ರ ತನಕ ಪ್ರಕರಣಕ್ಕೆ ವಿಚಾರಣೆ ಸಂಬಂಧಪಟ್ಟಾಗಿ ದಿನಾಂಕ ನಿಗದಿ ಮಾಡಿತ್ತು. ಅಲ್ಲಿಂದ ಜಿಲ್ಲಾ ಆಸ್ಪತ್ರೆಗೆ ಆರೋಪಿ ಮುರುಘಾ ಶ್ರೀಗಳಿಗೆ ತಪಾಸಣೆ ಬಳಿಕ ಪೊಲೀಸರು ಚಿತ್ರದುರ್ಗ ಜೈಲಿಗೆ ಕರೆದೊಯ್ದು ಅದರ ನೇತೃತ್ವವನ್ನು DYSP ದಿನಕರ್ ನೇತೃತ್ವದಲ್ಲಿ ಪೊಲೀಸರ ಬಿಗಿ ಬಂದೋಬಸ್ತಿನಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು ಎಂಬ ಮಾತು ಕೂಡ ಇಲ್ಲಿ ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆ ಹೇಳಬೇಕಾದ್ರೆ ಮತ್ತೆ ಆರೋಪಿ ಮುರುಘಾ ಶರಣರು ಜೈಲು ಪಾಲಾಗಿರುವಂಥ ಘಟನೆ ನಿಮ್ಮ ಮುಂದೆ ನಾರಂಜ್ ಎಕ್ಸ್ಪ್ರೆಸ್ ತಂದಿದೆ ನೋಡಿ. ಕಸ್ಟಡಿ